ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ಸಂಕ್ಷೇಪ ಭಾಷ್ಯ ವಿವೃತೌ ರಾಘವೇಂದ್ರೇಣ ಭಿಕ್ಷುಣಾ ಕೃತಾಯಾಂ ತತ್ವಮಂಜರ್ಯಾಂ ಸಮಾಪ್ತೋ ಅಧ್ಯಾಯ ಆದಿಮಃ. ದ್ವಿತೀಯಾಧ್ಯಾಯಸ್ಯ ಪ್ರಥಮಃ ಪಾದಃ. ನನು ಯದುಕ್ತಂ ಅತೋ ಅನಂತಗುಣಃ ಇತಿ ತದು ಅಸಾಧು ಇವ ಅಸಾಧ್ವಿವ ಸಂಧಿ ಸೇರಾದರೆ ತದಸಾಧ್ವಿವ ತತ್ರ ಯುಕ್ತ್ಯಾದಿಭಿಃ ವಿರೋಧ ತತ ಏವ ಹರೇಃ ದೋಷಿತ್ವಸ್ಯ ಆಪಾತಶ್ಚ ಇತಿ ಅತಃ ಪ್ರಾಪ್ತೋ ದ್ವಿತೀಯೋಧ್ಯಾಯಃ. ನನು ಯದುಕ್ತಂ ಅಥೋ ಅನಂತಗುಣಃ ಇತಿ ತದು ಅಸಾಧು ಇವ. ನೀವೇನೆಂತ ಹೇಳಿದ್ರಿ? ಅನಂತ ಗುಣ, ವಿಷ್ಣು ಅನಂತ ಗುಣ ಪೂರ್ಣನಾಗಿದ್ದಾನೆ ಅಂತ ಹೇಳಿದ್ರಿ. ಅದು ಅಷ್ಟು ಸರಿ ಅಂತ ಅನಿಸೋದಿಲ್ಲ. ಅಸಾಧು ಇವ ಯಾತಕ್ಕೆ? ತತ್ರ ಯುಕ್ತ್ಯಾದಿಭಿರ್ವಿರೋಧ, ಯುಕ್ತಿ ಮೊದಲಾದವುಗಳಿಂದ ಅದಕ್ಕೆ ವಿರೋಧ ಬರೋದ್ರಿಂದ ಅದು ಅನಂತ ಗುಣ ವಿಷ್ಣು ಅನ್ನೋದು ಸರಿಯಲ್ಲ, ಸರಿ ಅಂತ ಅನ್ಸಕ್ಕೆ ಸಾಧ್ಯ ಇಲ್ಲ. ತತ ಏವ ಹರೇಃ ದೋಷಿತ್ವಸ್ಯಾಪಿ ಆಪಾತಾಚ್ಚ ಇತಿ. ಅನಂತ ಗುಣ ಅಂತ ಹೇಳೋದಕ್ಕೆ ಯುಕ್ತಿ ಮೊದಲಾದವುಗಳ ವಿರೋಧ ಇರೋದ್ರಿಂದ, ವಿರೋಧ ಬಂದ ತಕ್ಷಣ ಗುಣಗಳು ಕಡಿಮೆಯಾಗಿ ದೋಷ ಬರೋದ್ರಿಂದ ಹರೇಃ ದೋಷಿತ್ವಸ್ಯಾಪಿ ಆಪಾತಾಚ್ಚ ಇತಿ. ಅನಂತ ಗುಣಪೂರ್ಣತ್ವ ಸಿದ್ಧವಾಗೋದಿಲ್ಲ, ಅಷ್ಟೇ ಅಲ್ಲ ದೋಷ ದೂರತ್ವನೂ ಸಿದ್ಧ ಆಗೋದಿಲ್ಲ, ದೋಷ ಇದ್ದರೆ ಸಿದ್ಧ ಆಗುತ್ತೆ. ಅತಃ ಪ್ರಾಪ್ತೋ ದ್ವಿತೀಯೋಧ್ಯಾಯ. ಈ ಉತ್ತರ ಕೊಡೋದಕ್ಕೋಸ್ಕರ ಎರಡನೇ ಅಧ್ಯಾಯ ಹೊರಟಿದೆ. ಸಮನ್ವಯ ಅಧ್ಯಾಯ ಅಂದ್ರೇನು? ಅನಂತ ಗುಣ ಸಮನ್ವಯ ಅಧ್ಯಾಯ. ಎರಡನೇದೇನು? ಅಶೇಷ ದೂರ ದೋಷ ದೂರತ್ವ ಪ್ರತಿಪಾದಕ ಅಧ್ಯಾಯ. ಅದು ವಿರೋಧ ಪರಿಹಾರ ಅವಿರೋಧ ಅಧ್ಯಾಯ. ವಿರೋಧ ಯಾವುದು? ಅನಂತ ಗುಣಕ್ಕೆ ವಿರೋಧ ಯಾವುದು? ದೋಷ. ದೋಷ ಪರಿಹಾರ, ದೇವರಲ್ಲಿ ದೋಷ ಇಲ್ಲ ಅಂತ ಹೇಳ್ತಕ್ಕಂಥ ವಿಷಯವನ್ನು ಹೇಳೋದೇ ಈ ಎರಡನೇ ಅಧ್ಯಾಯ, ಅವಿರೋಧಾಧ್ಯಾಯದ ಮುಖ್ಯವಾದಂತಹ ಭಾಗ. ತಸ್ಯ ಏಕವಾಕ್ಯತ್ವ ಸಿದ್ಧಯೇ ಪ್ರತಿಪಾದ್ಯೋಕ್ತಿ ಪರತಯ ಸರ್ವದೋಷೋಚಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮಃ ಉಕ್ತಾ ಗುಣಾಶ್ಚಾವಿರುದ್ಧಾಃ ತಸ್ಯ ವೇದೇನ ಸರ್ವಶಃ ಇತಿ ಅಂತಿಮ ಭಾಷ್ಯಮಾದೌ ಆಕೃಷ್ಯ ಯೋಜ್ಯಂ ತಥಾಹಿ. ತಸ್ಯ ಏಕವಾಕ್ಯತ್ವ ಸಿದ್ಧಯೇ ಪ್ರತಿಪಾದ್ಯೋಕ್ತಿ ಪರತಯ. ತಸ್ಯ ಏಕವಾಕ್ಯತ್ವ ಸಿದ್ಧಯೇ ಅಂದ್ರೇನು? ಅನಂತ ಗುಣಪೂರ್ಣತ್ವ, ಸಮಸ್ತ ದೋಷ ದೂರತ್ವ, ಇದನ್ನು ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಪ್ರತಿಪಾದ್ಯೋಕ್ತಿ ಪರತಯ ಅದಕ್ಕೇನೆ ಹೇಳ್ತಿರೋದು ಈಗ. ಅದನ್ನೇ ಅವಾಗ ಹೇಳಿದರೆ ಗುಣಪೂರ್ಣತ್ವ ಭಾರಿ ಮುಖ್ಯ, ಆದ್ದರಿಂದ ಅದನ್ನು ಮತ್ತೆ ಹೇಳ್ಬೇಕು ಅಂತ ಅನಿಸುತ್ತೆ. ಆಯ್ತಾ? ಯಾವಾಗಲೂ ಕೂಡ ಪಾಸಿಟಿವ್ ಮತ್ತೆ ಹಿಂದೆ ಹೇಳಿದ್ದಾರೆ. ಭಾವ ಅಭಾವಗಳಲ್ಲಿ ಯಾವ್ದು ಹೇಳ್ಬೇಕು? ಫಸ್ಟ್ ಯಾವಾಗಲೂ ಭಾವ ಹೇಳ್ಬೇಕು. ಸಮಸ್ತ ಗುಣಪೂರ್ಣತ್ವ ಇರೋದು, ಅದು ಅಭಾವದ ಇಲ್ಲದೆ ಇರೋದು, ಅದು ಇರೋದಿಲ್ಲ. ಆದ್ರಿಂದಾಗಿ ಅವಳು ಪಾಸಿಟಿವ್ ಹೇಳ್ಬೇಕು. ಅವಳು ಕೆಲವರು ಯಾರೋ ನೆಗೆಟಿವ್ ಮಾತಾಡೋದೇ ಜಾಸ್ತಿ. ಏನು ಅಂದ್ರೆ ಇಲ್ಲ ಶುರು ಮಾಡ್ತಾರೆ ಜಾಸ್ತಿ, ಕೆಲವರು ಪಾಸಿಟಿವ್ ಆಗಿ ಹೇಳೋದೇ ಜಾಸ್ತಿ. ಆದ್ರಿಂದ ಮನೆಯಲ್ಲೂ ಕೂಡ ಇಲ್ಲ ಅಂತ ಹೇಳಬಾರ್ದು, ಹೆಚ್ಚಾಗಿದೆ ಅಂತ ಹೇಳಿ ಇಲ್ಲ ಅಂತ ಅರ್ಥ. ಅದು ಅಭಾವದ ಪದಾರ್ಥ ಉಪಯೋಗಿಸಬಾರದು ಅನ್ನೋ ಪದ್ಧತಿ. ಅದ್ರಿಂದ ಫಸ್ಟ್ ಏನ್ ಹೇಳಿದ್ರು? ಗುಣಪೂರ್ಣತ್ವನೇ ಹೇಳಿದ್ರು. ಅದರ ಇಂಪ್ಲಿಕೇಶನ್ ಏನು? ದೋಷ ದೂರತ್ವ. ಅಚ್ಯುತೋ ಯೋ ಗುಣೈಹಿ, ಗೊತ್ತಾಯ್ತಾ? ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ, ದ್ವಾದಶೋತ್ತರದಲ್ಲೂ ಹಾಗೆ. ಆದರೆ ಅಸ್ಪೃಷ್ಟ ದೋಷಗಂಧಾಯ ಅಲ್ಲ. ಅದಕ್ಕೇನೆ ನ್ಯಾಯರಣದಲ್ಲಿ ಆಚಾರ್ಯ ಪರಿಗೆ ಹಾಗೆ ಹೇಳಿ ನಮೋ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ಆಚಾರ್ಯರ ಮಾತು. ಅದನ್ನೇ ಚಂದ್ರಿಕಾಚಾರ್ಯ ಅದೇ ಪ್ರತ್ಯೇಕ ಹೇಳಲಿಲ್ಲ ವ್ಯಾಸರಾಜರು. ಆಚಾರ್ಯ ಅಲ್ಲಿ ಹೇಳಿದ್ದನ್ನು ತಗೊಂಡ್ರಿ. ಈಗ ಏನಂತ? ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ಅಂತ ಹೇಳ್ತಾ ಮೊದಲು ದೋಷ ದೂರತ್ವ ಹೇಳಿ ಆಮೇಲೆ ಗುಣಪೂರ್ಣತ್ವ ಹೇಳಿದ್ರು. ಯಾಕೆ? ಅದೊಂದು ಕ್ರಮ, ಇದೊಂದು ಕ್ರಮ, ಗೊತ್ತಾಯ್ತು? ಈ ಕ್ರಮ ಹೆಚ್ಚಿದು. ಅಲ್ಲಿ ಯಾತಕ್ಕೆ ಹೇಳಿದ್ರು? ಪ್ರಸಂಗ ಅಲ್ಲಿ ಏನ್ ಮಾಡ್ತಿದ್ದಾರೆ? ಅಸ್ಪೃಷ್ಟ ದೋಷಗಂಧಾಯ ಅಂತ ಹೇಳಿದರೆ ಭಾರಿ ಸ್ವಾರಸ್ಯ ಇದೆ. ಅದರಲ್ಲಿ ಚಂದ್ರಿಕಾಚಾರ್ಯ ಏನ್ ಮಾಡ್ತಿದ್ದಾರೆ? ಬೇರೆ ಭಾಷೆಗಳು ಸರಿಯಲ್ಲ ಅಂತ ಖಂಡನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೇನು ಹೇಳಬೇಕು? ದೋಷ ದೂರತ್ವ ಹೇಳಬೇಕು ಫಸ್ಟ್. ಖಂಡನೆ ಮಾಡ್ಲಿಕ್ಕೆ ಹೊರಟಿರೋದ್ರಿಂದ ದೋಷ ದೂರತ್ವ ಪ್ರಸಕ್ತ. ಅರ್ಥ ಆಯ್ತಾ? ಈಗ ಬೈಲಿ ಮಂಡನೆ ಮಾಡ್ಲಿಕ್ಕೆ ಹೊರಟಾಗ ಗುಣಪೂರ್ಣತ್ವ ಪ್ರಸಕ್ತ. ಅರ್ಥ ಆಯ್ತಾ? ಈಗ ಆದ್ರಿಂದಾನೇ ಚಂದ್ರಿಕಾದ ಉದ್ದೇಶ ಏನಿದೆ? ಈಗ ಅಲ್ಲೇ ಹೇಳ್ತಾರೆ ಯಾವ ಉಳಿದ ಭಾಷೆಗಳಲ್ಲಿ ಏನೇನು ದೋಷ ಇದೆ ಅದನ್ನ ಹೇಳ್ತಾ ಪರೋಕ್ತೆ ದೂಷೇವಾಂಶ ಮಿತೈ ಶಬ್ದೈರನೋದ್ಯತೆ ಅಂತ ಹೇಳ್ತಾ ದೂಷಣಂಚಾಸ್ಯ ಹನುಮದ್ ಭಾಷ್ಯ ಸೂಚಿತ ಮುಚ್ಯತೆ. ಆಚಾರ್ಯ ಭಾಷೆಯಲ್ಲಿ ಏನು ದೋಷ ಹೇಳಿದ ಅಂತ ತೋರಿಸ್ತೇವೆ ಅಂತ ಹೊರಟಿದ್ದಾರೆ. ಮುಖ್ಯ ಉದ್ದೇಶ ಅದು. ಅದಕ್ಕೆ ಅಸ್ಪೃಷ್ಟ ದೋಷ ಗಂಧಾಯ, ದೋಷ ದೂರತ್ವ ಅಲ್ಲಿ ಬಂತು.
ಆದ್ರಿಂದ ರಿಲೆವೆಂಟ್ ಆಗಿದೆ. ಆಚಾರ್ಯ ದ್ಯಾವರಣದಲ್ಲಿ ಹಾಗೆ ಹೇಳ್ತಾರೆ ಆಚಾರ್ಯರು. ತುಂಬಾ ಜನ ಪ್ರಶ್ನೆ ಮಾಡಬೇಕಾದ್ರೆ ಎಲ್ಲ ಒಂದೇ ಪ್ರಶ್ನೆ ಹಾಕೊಂಡ್ಬಿಡ್ತಾರೆ. ಗುಣಪೂರ್ಣತ್ವ ಅದನ್ನು ಹೇಳಬೇಕಾಗಿತ್ತು, ವ್ಯಾಸರಾಜರು ಯಾಕೆ ಉಲ್ಲೇಖನೆ ಮಾಡಿದರು ಅಂತ ಹೇಳಿ. ಆಚಾರ್ಯ ಹೇಳಿದ್ದಾರೆ ಉಲ್ಲೇಖ ಮಾಡೋದೇ ಇಲ್ಲ. ಆಚಾರ್ಯ ಹೇಳಿದ ಮಾತನ್ನೇ ಹೇಳಿದ್ದಾರೆ ಹೊರತು ಅವರು ಪ್ರತ್ಯೇಕ ಹೇಳಲಿಲ್ಲ. ನಮ್ಮೆಲ್ಲ ಪದ್ಧತಿ ಇಲ್ಲೇ ಇಲ್ಲ, ಹೇಳದೇ ಇರೋದನ್ನ ಹೇಳೋದಕ್ಕೆ ಹೋಗೋದೇ ಇಲ್ಲ. ಆಚಾರ್ಯರು ತುಂಬಾ ಕಡೆ ಇದನ್ನು ಹೇಳಿ ಒಂದ್ ಕಡೆ ಹಾಗೆ ಹೇಳಿದ್ದಾರೆ. ಕಾರಣ ಖಂಡನೆ ಮಾಡೋ ಪ್ರಸಂಗ ಬಂದಾಗ ಅದನ್ನೇ ವ್ಯಾಸರಾಜರು ಉಪಯೋಗಿಸ್ತಾರೆ. ವಿಧಿ ಫಸ್ಟ್ ಹೇಳ್ಬೇಕು ಹೊರತು ಡೂಸ್ ಆಮೇಲೆ ಡೋಂಟ್ಸ್ ಮುಂದೆ. ಇದು ಮೊದಲು ಇದನ್ನ ಹೇಳಕ್ ಹೋಗಬಾರ್ದು. ಅತಃ ಏನಿದೆ ಅಡಿಗೆ ಅಂತ ಕೇಳಿದ್ರೆ ಶುರು ಮಾಡೋದು, ಅದಿಲ್ಲ ಇದಿಲ್ಲ ಏನ್ ಮಾಡಿದ್ದೀರಿ ಫಸ್ಟ್ ಹೇಳೋದು ಕೇಳ್ತಾರೆ. ಹೌದಲ್ಲ, ನೆಗೆಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಅನಿವಾರ್ಯ ಬಂದಾಗಲೇ ಹೊರತು ಬೇರೆ ಅಲ್ಲ. ಸರ್ವದೋಷೋಚಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ ಉಕ್ತ ಗುಣಾಶ್ಚಾವಿ. ಮಾರ್ಕ್ಸ್ ಹಾಕ್ಬೇಕಾದ್ರೆ ಕೂಡ ಎಷ್ಟು ಮಾರ್ಕ್ಸ್ ಅಂತ ಹಾಕ್ತಾರೆ, ಎಷ್ಟು ಮಾರ್ಕ್ಸ್ ಹೋಗಿದೆ ಅಂತ ಹಾಕಲ್ಲ. ಗೊತ್ತಾಯ್ತಾ? ಎಷ್ಟು ಬಂದಿದೆ ಅಷ್ಟೇ. ಒಂದು ಬಂದಿದೆ, -9 ಅಂತ ಹಾಕ್ಬೋದು ಬೇಕಾದ್ರೆ. 10 ಮಾರ್ಕ್ಸ್ ಇಟ್ಟಿದ್ರೆ ಕಳೆದು ಹಾಕ್ಬೋದು ಬೇಕಾದ್ರೆ, -1 ಹಾಕೋದಿಲ್ಲ, 1 ಅಂತ ಅಷ್ಟೇ. ಪಾಸಿಟಿವ್ ಎಷ್ಟು ಬೇಕೋ ಅಷ್ಟು ಬೇಕಾಗಿದೆ. ಕೊನೆ ಉಳಿಯೋದು ಯಾವುದು ಅದೇನೆ, ಏನಿದೆ ಅದು. ತಸ್ಯ ಏಕ ಸರ್ವದೋಷೋಚಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ. ಏನಾಯ್ತು ಇದರಿಂದ? ತಸ್ಮಾತ್ ಸರ್ವದೋಷೋಜ್ಜಿತ ಭಗವಾನ್ ಪುರುಷೋತ್ತಮ, ಭಗವಂತನಾದ ಪುರುಷೋತ್ತಮನು ಸರ್ವದೋಷರಹಿತ. ಉಜ್ಜಿತ ಅಂದರೆ ರಹಿತ, ಸರ್ವದೋಷಗಳಿಂದ ರಹಿತನಾಗಿದ್ದಾನೆ. ಉಕ್ತಾಗುಣಾಶ್ಚ ಅವಿರುದ್ಧ ತಸ್ಯ ವೇದೇನ ಸರ್ವಶಃ. ಆದ್ದರಿಂದಲೇ ವೇದಗಳು ಏನೇನು ಗುಣಗಳು ಹೇಳಿದೆ ಅವಕ್ಕೆ ಯಾವುದು ವಿರೋಧ ಇಲ್ಲ ಅಂತ ವೇದಗಳು ಹೇಳಿವೆ ಹೊರತು ಯಾವ ಗುಣಕ್ಕೂ ಕೂಡ ಏನಿಲ್ಲ, ವಿರೋಧ ಒಂದೂ ಇಲ್ಲ. ಆದ್ರಿಂದಾಗಿನೇ ಗುಣಪೂರ್ಣತ್ವ ಸಿದ್ಧವಾಯಿತು. ಇತಿ ಅಂತಿಮ ಭಾಷ್ಯಾದೌ ಆಕೃಷ್ಯ ಯೋಜ್ಯಂ. ಇತಿ ಅಂತಿಮ ಭಾಷ್ಯಂ ಆದೌ ಆಕೃಷ್ಯ ಯೋಜ್ಯಂ. ಇದರ ಈ ಅಧ್ಯಾಯದ ಕೊನೆಗೆ ಹೇಳಿದ ಮಾತಿದೆಯಲ್ಲ, ಅದನ್ನು ಮೊದಲಿಗೆ ಸೇರಿಸ್ಕೊಂಡು ಓದಬೇಕು. ಈ ಅಧ್ಯಾಯದ 2ನೇ ಅಧ್ಯಾಯದ ದ್ವಿತೀಯ ಪಾದದ ಪ್ರಥಮ ಪಾದದ ಕೊನೆಗೆ ಹೇಳಿರೋ ವಾಕ್ಯನ ಇಲ್ಲೇ ಸೇರಿಸ್ಕೊಂಡು ಓದಬೇಕು ಅಂತ ಹೇಳಿದ್ರು. ಅದು ಹೇಳ್ತಾರೆ ನೋಡಿ, ಇಲ್ಲಿದೆ. ಅವಾಂತರಂ ಕಾರಣಂಚ 2ನೇ ಪಾದ ಶೌತಸ್ಮೃತಿ ವಿರುದ್ಧತ್ವ ಅಂತ ಹಿಡಿದು 8ನೇ ಶ್ಲೋಕ. ಎರಡನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ. ಸರ್ವದೋಷೋಚಿತ ತಸ್ಮಾತ್ ಭಗವಾನ್ ಪುರುಷೋತ್ತಮ ಉಕ್ತ ಗುಣಾಶ್ಚ ವಿರುದ್ಧ ತಸ್ಯ ವೇದೇನ ಸರ್ವಶಃ. ಪ್ರತಿಯೊಂದು ಮಾತಿಗೂ ಕೂಡ ಅದು ಸೇರಿಸಿ ಪಲ್ಲವಿ ಇದ್ದಾಗ, ಪಲ್ಲವಿ ಪ್ರತಿಯೊಂದು ನುಡಿದುಕೊಳ್ಳಿ ಏನ್ ಮಾಡ್ಬೇಕು, ಅದನ್ನ ಸೇರಿಸ್ಕೋಬೇಕು. ಆ ರೀತಿ ಆಕೃಷ್ಯ ಇಲ್ಲಿಗೆ ಅಲ್ಲಿ ಮುಂದಿರೋದು ಇಲ್ಲಿಗೆ ಎಳ್ಕೊಂಡು ಹೇಳಬೇಕು. ಅತಿ ಅಂತಿಮ ಭಾಷ್ಯ ಅಂದ್ರೇನು? ಈ ಅಧ್ಯಾಯದ ಕೊನೆಯ ಭಾಷ್ಯ. ಈ ಅಧ್ಯಾಯದ ಕೊನೆಯ ಭಾಷ್ಯದ ವಾಕ್ಯವನ್ನ ಇಲ್ಲಿ ಸೇರಿಸ್ಕೊಂಡು ಓದಬೇಕು. ತಥಾಹಿ ಏನ್ ಹಾಗೆ ಅಂದ್ರೆ ಉಕ್ತ ಇತಿ ಆವರ್ತ್ಯಂ. ಉಕ್ತ ಪದನ್ ಪುನಃ ಆವರ್ತನೆ ಮಾಡ್ಕೋಬೇಕು. ಸರ್ವಶಃ ಇತ್ಯಪಿ, ಸರ್ವಶಃ ಅಲ್ಲ, ಸರ್ವಶಃ ಅಷ್ಟೇ. ಸರ್ವಶ ಇತ್ಯಪಿ ಅಲ್ಲೇನಿದೆ? ವೇದೇನ ಸರ್ವಶಃ. ಅಲ್ಲಿ ಸರ್ವಶಃ ಆಗಿದೆ, ಬೇಕಿಲ್ಲ. ಸರಿ. ತಸ್ಯ ಭಗವತಃ ಸರ್ವಶೋ ವೇದೇನ ಕೃಷ್ಣ ವೇದೇನ. ಸರ್ವಶಃ ಹೇಳಿದ್ದಾರೆ ಅಂದ್ರೆ ಎಲ್ಲಾ ವೇದಗಳಲ್ಲೂ ಹಾಗೆ ಹೇಳಿದ್ದಾರೆ. ವೇದದ ಯಾವ ಭಾಗದಲ್ಲೂ ಕೂಡ ದೋಷದ ಪ್ರಸಕ್ತಿ ಬಂದೇ ಇಲ್ಲ ದೇವರ ಬಗ್ಗೆ. ಆದರೆ ರುದ್ರಾದಿ ದೇವತೆಗಳ ಬಗ್ಗೆ ಹೇಳಬೇಕಾದ್ರೆ ಅರೋದೀತ್, ಅವರು ದುಃಖಪಟ್ಟರು, ಹತ್ರು ಅದನ್ನ ಹೇಳ್ತಾರೆ. ಪೂರ್ವಾಧ್ಯಾಯೋಕ್ತ ನ್ಯಾಯ ಅನುಗ್ರಹೀತೇನ ಇತಿ ಭಾವ. ವೇದೇನ, ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರಿ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ಪೂರ್ವ ಅಧ್ಯಾಯೋಕ್ತ, ಹಿಂದಿನ ಅಧ್ಯಾಯದಲ್ಲಿ ಹೇಳಿರತಕ್ಕಂತಹ ನ್ಯಾಯ ಅನುಗ್ರಹೀತೇನ ಇತಿ ಭಾವ. ಯುಕ್ತಿಗಳು ಏನು ಹೇಳಿದ್ದಾರೆ ಅದು ಸೇರಿಸ್ಕೊಂಡು ಓದಿದಾಗ ಅರ್ಥ ಆಗುತ್ತೆ. ಉಕ್ತಾಹ ಸರ್ವಶೋ ಗುಣಾಃ ಸರ್ವಕರ್ತೃತ್ವಾದಯೋ ಗುಣಾಃ ಅವಿರುದ್ಧಾಶ್ಚ ಯುಕ್ತಿ ಸಮಯಾದಿ ವಿರೋಧರಹಿತಾಶ್ಚ ಉಕ್ತಾಹ. ಉಕ್ತಾಹ ದೋಷದ ಪ್ರಸಕ್ತಿನೇ ಇಲ್ಲ. ಸರ್ವಕರ್ತೃತ್ವಾದಯೋ ಗುಣಾಃ, ಏನವು ಗುಣಗಳು ಅಂದ್ರೆ ಜನ್ಮಾದ್ಯಶ ಯತಃ ಸರ್ವಕರ್ತೃತ್ವ, ಅದನ್ನ ಹೇಳ್ತಾ ಹೋಗ್ತಾರೆ. ಅವಿರುದ್ಧಾಶ್ಚ ಯುಕ್ತಿ ಸಮಯಾದಿ ವಿರೋಧ ರಹಿತಾಶ್ಚ ಉಕ್ತಾಹ. ಯುಕ್ತಿ ವಿರೋಧ, ಸಮಯ ವಿರೋಧ, ಪರಸ್ಪರ ಶ್ರುತಿ ವಿರೋಧ, ನ್ಯಾಯೋಪೇತ ಶ್ರುತಿ ವಿರೋಧ ಅಂತ 4 ಪಾದ. ಅದಕ್ಕೆ ಯುಕ್ತಿ ಸಮಯ ಆದಿ ಅಂತ ಎರಡು ತಗೊಳ್ಬೇಕು. ವಿರೋಧ ರಹಿತಾಶ್ಚ ಉಕ್ತಾಹ ಸೂತ್ರಕೃತ ಪ್ರತಿಪಾದಿತಾ ಇತ್ಯರ್ಥ. ಸೂತ್ರಕಾರರಿಂದ ಅವೆಲ್ಲವನ್ನು ಕೂಡ ಈ ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತಸ್ಮಾತ್ ಸರ್ವ ವಿರೋಧಾನ ಪರಿಹೃತತ್ವ ಭಗವಾನ್ ಪುರುಷೋತ್ತಮ ಸರ್ವದೋಷೋಜ್ಜಿತ ಉಕ್ತ ಪ್ರತಿಪಾದಿತ ಇತಿ. ಆದ್ದರಿಂದ ಸರ್ವ ವಿರೋಧಾನ ಪರಿಹೃತತ್ವ, ಈ ಅಧ್ಯಾಯದಲ್ಲಿ ಏನೇನು ವಿರೋಧ ನೀವು ಪ್ರಶ್ನೆ ಮಾಡ್ತೀರಿ ಅವಕ್ಕೆಲ್ಲ ಪರಿಹಾರ ಕಾಣ್ತಾ ಇರೋದ್ರಿಂದ ಭಗವಾನ್ ಪುರುಷೋತ್ತಮ, ಭಗವಂತನಾದ ಪುರುಷೋತ್ತಮನು ಸರ್ವದೋಷೋಜ್ಜಿತ,
ಸರ್ವದೋಷಗಳಿಂದ ರಹಿತನಾದವನು ಎಂಬುದಾಗಿ ಮುಕ್ತಃ ಪ್ರತಿಪಾದಿತ ಇತಿ. ಪೂರ್ವೋಕ್ತಾರ್ಥೇ ಪ್ರತೀತ ಅಶೇಷ ವಿರೋಧ ನಿರಾಸೇನ ನಿರ್ದೋಷಾಶೇಷ ಗುಣತಾ ಹರೇರತ್ರ ನಿರ್ಣೀತ ಸೂತ್ರಕೃತ ಇತಿ ಯಾವ. ಪೂರ್ವೋಕ್ತಾರ್ಥೆ ಮೊದಲೇ ಅಧ್ಯಾಯದ ಹೇಳಿದಂಥ ವಿಷಯ, ಅರ್ಥ ಅಂದರೆ ವಿಷಯ, ಅದಕ್ಕೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತೀತ ಅಶೇಷ ವಿರೋಧ ನಿರಾಸೇನ. ಪ್ರತೀತ ಅಂದ್ರೇನು, ಬೇರೆಯವರಲ್ಲಿ ಕಾಣತಕ್ಕಂಥ ದೋಷಗಳು ಏನೇ ನಮಗಿದೆ ಅದನ್ನು ಇವರಲ್ಲಿ ಇರಬಹುದಾ ಅಂತ ಹೇಳೋದಕ್ಕೆ ಹೋಗ್ತೇವೆ. ಅದು ಯಾವುದೂ ಇಲ್ಲ ಅಂತೇಳಿ ನಿರ್ದೋಷ ಅಶೇಷ ಗುಣತಾ ಹರೇಹೆ, ಶ್ರೀಹರಿಯ ನಿರ್ದೋಷ ಅಶೇಷ ಗುಣತ ಈ ಪದ ಏನು ಬಂದಿದೆ? ತತ್ವ ನಿರ್ಣಯವನ್ನು ಹೇಳ್ತಾರೆ. ಏನಂತ? ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳಿದ್ದಾರೆ. ಅದಕ್ಕೆ ನಿರ್ದೋಷಾಶೇಷ ಗುಣತ, ನಿರ್ದೋಷವಾದ ದೋಷರಹಿತವಾದ, ನಿರ್ದೋಷಶ್ಚಾತೋ ಅಶೇಷ ಸದ್ಗುಣಸ್ಯ ನಿರ್ದೋಷಾಶೇಷ ಸದ್ಗುಣ. ದೋಷರಹಿತನಾಗಿದ್ದಾನೆ, ಎಲ್ಲ ಸದ್ಗುಣದ ಪೂರ್ಣನಾಗಿದ್ದಾನೆ. ನಿರ್ಣೀತಾ ಸೂತ್ರಕೃತ ಇತಿ ಅವರು, ಯಾರಿಂದ? ಸೂತ್ರಕಾರರಿಂದ ನಿರ್ಣಯ ಮಾಡಲ್ಪಟ್ಟಿದೆ ಅಧ್ಯಾಯದೊಳಗೆ. ಆದ್ಯ ಪಾದ ಅರ್ಥೋಕ್ತಿಪರತೆಯ ನಾಯುಕ್ತಂ ತದ್ವದೇ ಶ್ರುತಿ ಅಧ್ಯಾಯ ಇತಿ ಅಧ್ಯಾಯಾದೋ ವಾಕೃಷ್ಯ ಯೋಚ್ಯ. ಆದ್ಯಪಾದ ಅರ್ಥ ಉಕ್ತಿಪರತೆಯ, ಆದ್ಯಪಾದ ಅರ್ಥ ಉಕ್ತಿಪರತೆಯ 4 ಪಾದಗಳು ಎರಡನೇ ಅಧ್ಯಾಯದಲ್ಲಿ. ಮೊದಲನೇ ಪಾದಕ್ಕೆ ಏನಂತ ಹೆಸರು? ಯುಕ್ತಿಪಾದ ಅಂತ ಹೆಸರು. ಅದಕ್ಕೆ ಯುಕ್ತಿಪಾದ ಅರ್ಥ ಉಕ್ತಿಪರತೆಯ. ಯುಕ್ತಿಪಾದದಲ್ಲಿ ಏನು ಹೇಳಿದ್ದಾರೋ ಅದಕ್ಕೆ ಅನುಗುಣವಾದ ಹಾಗೆ ನಾ ಯುಕ್ತಂ ತದ್ವದೇ ಶ್ರುತಿ, ಯುಕ್ತವಾದದ್ದನ್ನು ಶ್ರುತಿ ಹೇಳುತ್ತೆ ಹೊರತು ಅಯುಕ್ತವಾದದ್ದನ್ನು ಎಂದೂ ಕೂಡ ಶ್ರುತಿ ಹೇಳೋದಿಲ್ಲ. ಅಯುಕ್ತವಾದದ್ದನ್ನು ಶ್ರುತಿ ಎಂದು ಹೇಳೋದಿಲ್ಲ. ಮೊದಲಿಗೆ ಬಂದಿದೆ ನಾಯುಕ್ತಂ ತದ್ವದೇ ಶ್ರುತಿ. ಶ್ರುತಿ ಎಂಬುದು ಎಂದೂ ಕೂಡ ಅಯುಕ್ತ ಯಾವುದು? ದೋಷ, ಯುಕ್ತಿ ವಿರುದ್ಧವಾದದ್ದು ದೋಷ. ದೇವರಲ್ಲಿ ದೋಷ ಹೇಳೋದ್ರೆ ಯುಕ್ತಿ ವಿರುದ್ಧ. ಯಾರೆಲ್ಲ ದೋಷ ಹೇಳ್ತಾರೆ, ಹೌದಾ ಸರಿ, ಇದು ಅವರ ರೀತಿಯ ದೋಷ ಹೇಳಬಾರ್ದಾಗೆಲ್ಲ. ಯಾಕೆ? ದೋಷ ಅಸಂಭಾವಿತ ಅವರಲ್ಲಿ. ನಾಯುಕ್ತಂ ಇತಿ ಯುಕ್ತಂ ಪ್ರಮೇಯಂ ಅಥವಾ ಅನಂತ ಗುಣ ಇತಿ ಅಯುಕ್ತಂ ಪ್ರಮೇಯಂ ನಾಯುಕ್ತಂ ಇತಿ ಯುಕ್ತಿ ವಿರುದ್ಧಂ ನ ವದೇ ಶ್ರುತಿ ರೀತ್ಯಾಹ ಅತ್ರ ಆದ್ಯಪಾದೇ ಸೂತ್ರಕೃತಿ ಶೇಷ. ಅಥವಾ ಅನಂತ ಗುಣ ಇತಿ ಉಕ್ತಂ ಪ್ರಮೇಯಂ ನಾಯುಕ್ತಂ. ಆದ್ದರಿಂದಲೇ ಅನಂತ ಗುಣ ಅಂತಕ್ಕಂಥ ಪ್ರಮೇಯ ಏನಿದೆ ಅದು ಯಾವುದಕ್ಕೂ ಯಾವ ಯುಕ್ತಿಗೂ ವಿರುದ್ಧವಲ್ಲ. ನಾ ಅಯುಕ್ತಂ ಅಂದ್ರೇನೋ ಯುಕ್ತಿ ವಿರುದ್ಧಂ. ನ ಅಯುಕ್ತಂ ಅಂದ್ರೆ ಯುಕ್ತಿ ವಿರುದ್ಧಂ. ನ ಅಂದ್ರೆ ಅಲ್ಲ, ಯುಕ್ತಿ ವಿರುದ್ಧವಾದದ್ದಲ್ಲ. ನ ವದೇ ಶ್ರುತಿ ರೀತ್ಯಾಹ ಅತ್ರ ಆದ್ಯವಾದೇ ಸೂತ್ರಕೃತಿ ಶೇಷ. ಅದನ್ನು ಸೂತ್ರಕಾರರು ಮೊದಲ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಏನಾಯ್ತು? ಕಲ್ಲು ತೇಲುತ್ತದೆ. ಏನಾಯ್ತು ಅಲ್ಲೀಗ? ಕಲ್ಲು ತೇಲುತ್ತದೆ ಅಂತ ಹೇಳಿದ ವಾಕ್ಯ ಏನಂತ ಹೇಳ್ಬೇಕು? ಅದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕಲ್ಲು ಹೇಗೆ ತೇರುತ್ತೆ ಅಂತ ಕೇಳಿ, ಗೊತ್ತಾಯ್ತಾ? ಅದೇ ರೀತಿ ದೊಡ್ಡ ವಸ್ತು ಚಿಕ್ಕದಾಗಿದೆ, ಸಾಧ್ಯ ಇಲ್ಲ. ಅದು ಪರಮಾರ್ಥ ಅನೋರಣೀಯ ಮಹತ್ವಮಯನಾಗಿದ್ದಾನೆ, ಯುಕ್ತಿ ವಿರುದ್ಧ. ಏನದು? ಅನೋರಣೀಯನಾಗಿದ್ರೆ ಏನಾಗಬಾರ್ದು? ಮಹತ್ವಮಯನಾಗಬಾರ್ದು. ಮಹತ್ವಮಯನಾಗಿದ್ರೆ ಏನಾಗಬಾರ್ದು? ಅನೋರಣೀಯನಾಗಬೇಕು. ದೇವರು ಎರಡೂ ಆಗಿದ್ದಾನೆ, ಯುಕ್ತಿ ವಿರುದ್ಧ ಅಲ್ಲ ಅಂತ ತೋರುತ್ತೆ. ಇದು ಯುಕ್ತಿ ವಿರುದ್ಧ ಬರ್ತಾ ಇಲ್ಲ ಈಗ. ಅದೇ ಅದನ್ನೆಲ್ಲ ಹೇಳೋದೇ ಈ ಉದ್ದೇಶ. ಯುಕ್ತಂ ಪ್ರಮೇಯಂ ನ ಅಯುಕ್ತಂ ಯುಕ್ತಿ ಸಮಯ ಶ್ರುತಿ ವೇದ ಶ್ರುತಿ ವಿರೋಧ ಭೇದೇನ ವಿರೋಧಸ್ಯ ಚಾತುರ್ವಿದ್ಯಾ ತತ್ರ ಪ್ರಾಬಲ್ಯ ಯುಕ್ತಿ ವಿರೋಧಂ ಆರೋ ವಿರಾಹ ಇತ್ಯರ್ಥ. ಇದರಲ್ಲಿ 4 ವಿಧ ವಿರೋಧ ಬರಲಿಕ್ಕೆ ಸಾಧ್ಯ ಇದೆ. ಯುಕ್ತಿ ವಿರೋಧ ಏನಂತಿದೆ? ತಸ್ಮಾತ್ ವಿರೋಕ್ತಾರ್ಥೇ ಯುಕ್ತಿ ಸಮಯ ಶ್ರುತಿ, ಯುಕ್ತಿ ಸಮಯ ಶ್ರುತಿ ಯುಕ್ತ್ಯುಪೇತ ಶ್ರುತಿ ವಿರೋಧ ಭೇದೇನ, ಯುಕ್ತ್ಯುಪೇತ ಶ್ರುತಿ ವಿರೋಧ ಭೇದೇನ ಸರಿ ಇದೆ. ವಿರೋಧಸ್ಯ ಸ್ಮೃತಿ, ವಿರೋಧಸ್ಯ ಚಾತುರ್ವಿದ್ಯಾ, ಸ್ಮೃತ್ಯ ವಿರೋಧ ಪರಸ್ಯ ಶ್ರುತಿ ವಿರೋಧ ಪರತ್ವ ಬಿಟ್ಟೋಗ್ಬಿಟ್ಟಿದೆ, ತಪ್ಪಾಗಿದೆ. ಇದು ತಪ್ಪಿದೆ, ಸರಿ ಇದೆ. ಚಾತುರ್ವಿದ್ಯಾ ಚತುರ್ವಿಧ ಚಾತುರ್ವಿದ್ಯಾ 4 ವಿಧ ವಿರೋಧ. 4 ವಿಧ ಇರೋದಕ್ಕೆ ಸಾಧ್ಯ. ಒಂದು ಯುಕ್ತಿ ವಿರೋಧ, ಎರಡನೇದು ಸಮಯ ವಿರೋಧ, ಮೂರನೇದು ಶ್ರುತಿ ವಿರೋಧ, 4ನೇದು ಯುಕ್ತ್ಯುಪೇತ ಶ್ರುತಿ ವಿರೋಧ ಅಂದ್ರೆ ಒಂದೇ, ನ್ಯಾಯೋಪೇತ ಶ್ರುತಿ ವಿರೋಧ ಅಂದ್ರೆ ಒಂದೇ. 4 ವಿರೋಧ ಇದೆ, 4 ವಿಧ ವಿರೋಧ ಇದೆ. ಪ್ರಾಬಲ್ಯ. ಇದರಲ್ಲಿ 4ರಲ್ಲಿ ಯಾವುದನ್ನು ಮೊದಲು ತೆಗಿಬೇಕು ಅಂತ ಪ್ರಶ್ನೆ. 4 ಒಟ್ಟಿಗೆ ಹೇಳಿಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೊಂದು ಹೇಳಬೇಕು ಫಸ್ಟ್. ಯಾವ್ದು ಹೇಳಬೇಕು ಅಂದ್ರೆ ಯಾವುದು ಪ್ರಬಲನೋ ಅದನ್ನು ಹೇಳಬೇಕು. ಯಾವುದು ಪ್ರಬಲ? ಯುಕ್ತಿ ವಿರೋಧ ಭಾರಿ ಪ್ರಬಲ. ಯಾಕೆ?
ಯುಕ್ತಿ ಎಂಬುದು ಯಾರು ಬೇಕಾದ್ರೂ ಸುಖವಾಗಿ ಮಾಡ್ತಕ್ಕಂಥದ್ದು ಮತ್ತು ಜನಕ್ಕೆ ತಕ್ಷಣ ಅರ್ಥ ಆಗುತ್ತೆ. ವಿರೋಧ ದೊಡ್ಡದಾಗಿರೋ ಚಿಕ್ಕದಾಗಿರೋ ಸಾಧ್ಯತೆ ಇಲ್ಲ, ಚಿಕ್ಕದು ವ್ಯಾಪ್ತವಾಗಿರೋ ಸಾಧ್ಯತೆ ಇಲ್ಲ ಅಂತ ತಕ್ಷಣ ಅರ್ಥ ಆಗುತ್ತೆ. ಆದ್ರಿಂದ ಅಂಥ ವಿರೋಧ ದೇವರಲ್ಲಿ ಇದೆಯಾ ಅಂತ ಕೇಳಿ ಇಲ್ಲ ಅಂತ ಮೊದಲು ಅದನ್ನು ಹೇಳಬೇಕು. ಆಜ್ಞಾನಯಸ್ಯ ಅವಿರೋಧ ಪರಸ್ಯ ಯುಕ್ತಿ ವಿರೋಧ ಪರತ್ವಮಪಿ ಅಸ್ತಿ. ಇದು ಸರಿಯಾಗಿದೆ. ಆಜ್ಞಾನಯಸ್ಯ, ಆಜ್ಞಾನಯ ಅಂದ್ರೇನು? 2ನೇ ಅಧ್ಯಾಯದ ಮೊದಲ ಪಾದದ ಮೊದಲ ಅಧಿಕರಣ. ನಯ ಅಂದ್ರೆ ಅಧಿಕರಣ. ಮೊದಲ ಅಧಿಕರಣದಲ್ಲಿ ಸ್ಮೃತ್ಯ ವಿರೋಧ ಪರಸ್ಯ, ಸ್ಮೃತಿ ವಿರೋಧ ಪರಿಹಾರ ಮಾಡ್ತಾ ಇದ್ದಾರೆ. ಯುಕ್ತಿ ವಿರೋಧ ಪರತ್ವಮಪಿ ಅಸ್ತಿ. ಅಲ್ಲೊಂದು ಪ್ರಶ್ನೆ ಹಾಕೊಡು. ಅಲ್ಲೇನು ಹೇಳ್ತಾರೆ? ಸ್ಮೃತ್ಯವಕಾಶ ದೋಷ ಪ್ರಸಂಗ ಇದಿತೆ ಧನ್ಯ ಸ್ಮೃತ್ಯವಕಾಶ ದೋಷ ಪ್ರಸಂಗ ಅಂತ ಮೊದಲನೇ ಸೂತ್ರ. ಅದು ಸ್ಮೃತಿ ವಿರೋಧ ಬರುತ್ತೆ ಅಂತ ಪ್ರಶ್ನೆ ಹಾಕೊಟ್ರು. ಅಲ್ರಿ ಯುಕ್ತಿ ವಿರೋಧ ಹೇಳಕ್ಕೊಟ್ಟು ಸ್ಮೃತಿ ವಿರೋಧ ಹೇಳ್ತಾ ಇದ್ದೀರಲ್ಲ, ಪರಿಹಾರ ಮಾಡ್ತಿದ್ದೀರಲ್ಲ ಅಂದ್ರೆ ಆಜ್ಞಾನಯಸ್ಯ ಸ್ಮೃತ್ಯ ವಿರೋಧ ಪರಸ್ಯ ಯುಕ್ತಿ ವಿರೋಧ ಪರತ್ವಮಪಿ ಅಸ್ತಿ. ಉಳಿದವರ ಸ್ಮೃತಿಗಳೆಲ್ಲ ಯುಕ್ತಿ ಬೇಸಿಸ್ತಾದ್ರಿಂದ ಸ್ಮೃತಿಗಳಿಗೆ ಏನಂತ ಅದಕ್ಕೆ ಸ್ಮೃತಿ ಆದರೂ ಅದು ಯುಕ್ತಿ ಅಂತಾನೆ ಕರೀಬೇಕು. ಇವತ್ತು ಮಾಡರ್ನ್ ಇದಿದೆ, ವೆಸ್ಟರ್ನ್ ಫಿಲಾಸಫಿ ಇದೆ, ಬರೀ ಯುಕ್ತಿ, ಶಾಸ್ತ್ರ ಒಪ್ಪೋದಿಲ್ಲ, ಯುಕ್ತಿ ಅಷ್ಟೇ ಹೇಳ. ಅದೇ ಬೇರೆ ಎಲ್ಲ ಮತಗಳಿಗೂ ಮೂಲ ಶಾಸ್ತ್ರ ಅಲ್ಲ. ಶಾಸ್ತ್ರ ಮೂಲವಾಗಿದ್ರೂ ತಪ್ಪು ಹೇಳ್ತಾನೆ ಇರಲಿಲ್ಲ. ಶಾಸ್ತ್ರ ಬಿಟ್ಟು ಹೇಳಿರೋದ್ರಿಂದ ಆ ಸ್ಮೃತಿಗಳು ಯಾವ ಬುದ್ಧಿ ಸೇರುತ್ತೆ? ಯುಕ್ತಿಗೆ. ಆದ್ದರಿಂದ ಯುಕ್ತಿ ವಿರೋಧ ಪರತ್ವಮಪಿ ಅಸ್ತಿ. ಆದ್ದರಿಂದ ಸ್ಮೃತಿ ವಿರೋಧ ಪರಿಹಾರ ಮಾಡ್ತಾ ಇದ್ದಾರೆ. ಯುಕ್ತಿ ವಿರೋಧ ಪರಿಹಾರ ಅಂತ ಹೆಸರಿಟ್ಟಿದ್ದಾರೆ. ಹೆಸರಿಟ್ಟಿದ್ದೇ ಒಂದು. ಫಿಸಿಕ್ಸ್ ಅಂತ ಹೆಸರಿಟ್ಟು ಕೆಮಿಸ್ಟ್ರಿ ಪುಸ್ತಕ ಕೊಟ್ಟರೆ ಏನ್ ಮಾಡ್ತಾರಾಗ? ತಪ್ಪಾಗ್ಲಿಲ್ಲ, ಆ ಥರ ಆಯ್ತದ ಆಗಿಲ್ಲ. ಇಲ್ಲಿ ಆಗಿರೋದೇನು ಅಂದ್ರೆ ಆದ್ಯನೇ ಸ್ಮೃತ್ಯ ವಿರೋಧ ಪರತ್ವಕ್ಕೆ ಯುಕ್ತಿ ವಿರೋಧ ಪರತ್ವಮಪಿ ಅಸ್ತಿ. ಸ್ಮೃತಿಗಳೆಲ್ಲ ಯುಕ್ತಿ ರೂಪವಾಗಿರೋದ್ರಿಂದ ಅವರು ಸ್ಮೃತಿ ವಿರೋಧನ ಪರಿಹಾರ ಮಾಡೋದು ಯುಕ್ತಿ ಪಾದದಲ್ಲಿ ಸರಿಯಾಗಿದೆ. ಸ್ಮೃತಿ ಯಾವ್ದ ಪೌರುಷ ಬದ್ಧ ಯಾವ ಸ್ಮೃತಿ ಅಂದ್ರೆ ಯಾವ ಯುಕ್ತಿ ಶ್ರುತಿ ಖಂಡನೆ ಮಾಡ್ತಿದ್ದಾರೆ? ಈಗ ಅವೈಷ್ಣವ ಸ್ಮೃತಿಗಳು. ಅವೈಷ್ಣವ ಸ್ಮೃತಿಗಳೆಲ್ಲ ಏನವು? ನಮ್ಮ ವೈಷ್ಣವ ಸ್ಮೃತಿ ಹಾಗಲ್ಲ, ವೇದ ಮೂಲ. ಅವೈಷ್ಣವ ಸ್ಮೃತಿಗಳು ಯೋಗ ಮೂಲ ಅಲ್ಲ, ಬರೀ ತಲೆ ಹರಟೆ ಅವೈಷ್ಣವ. ಅದರಿಂದ ಬೆಲೆ ಇಲ್ಲ. ಆಜ್ಞಾನಯಸ್ಯ ಯುಕ್ತಿ ವಿರೋಧ ಅದರ ಸ್ಮೃತಿ ಅಂತ ಕರ್ಕೊಂಡಿದ್ದಾರೆ. ಇವ್ರು ಕಳ್ಳ ತಾನೇ ಕಾನೂನು ಅಂತ ಮಾಡಿಕೊಂಡ, ಗೊತ್ತಾಯ್ತಾ? ಕಳ್ಳನಿದ್ರು ಅವನೇ ಬೈಲಾವನು ಕೋರ್ಟ ಸ್ಟ್ಯಾಂಡ್ ಆಗುತ್ತೆ. ಅವನು ಬೈಬೇಕಷ್ಟೇ ಹೊರತು ಯಾವ ಅರ್ಥನೇ ಇಲ್ಲ. ಅದು ಯಾವಾಗ ಬೆಲೆ ಬರುತ್ತೆ ಅವ್ರಿಗೆ? ಇನ್ನು ಅಕಾಡೆಮಿಕ್ಸ್ ಗವರ್ಮೆಂಟ್ ಇದ್ದಾಗ ಬೆಲೆ ಇರುತ್ತೆ ಅಷ್ಟೇ ಹೊರತು ಗವರ್ಮೆಂಟ್ ಬ್ಯಾನ್ ಮಾಡಿದ್ದೇನು ರೂಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಮಾಡ್ಬೇಕು. ಅವ್ರದ್ದೇ ಒಂದು ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ, ಗೊತ್ತಾಯ್ತು? ಕಳ್ಳರಿಗೆ ಒಂದು ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ. ಅವನು ಈ ಬ್ಯಾಚ್ ಅಲ್ಲಿ ಭಿಕ್ಷೆಗಳು ಕೂಡ ಇರುತ್ತೆ. ಎಲ್ಲಿ ಭಿಕ್ಷೆ ಕೊಡ್ಬೇಕು ಈ ಏರಿಯಾದಲ್ಲಿ, ಬೇರೆ ಕಡೆ ಬೇರೆ ಅವ್ನು ವೆಹಿಕಲ್ ಹಾಕ್ತಾರೆ. ಅರ್ಥ ಆಯ್ತಾ? ಇವ್ರ ಭಿಕ್ಷೆಗಳು ಇವ್ರ ಪಾಲಿಸಿ ಇರೋ. ಅರ್ಥ ಆಯ್ತಾ? ಅದು ಅವರೇ ನೀವು ಪ್ರತಿಯೊಬ್ಬ ಕಳ್ಳರು ಕೂಡ ಸುಳ್ಳು ಹೇಳೋರ್ಥ ಒಂದು ಬೇಸಿಸ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಬೇಸಿಸ್. ಅಷ್ಟೆಲ್ಲ ಸುಳ್ಳು ಹೇಳ್ಬಾರ್ದು, ಸ್ವಲ್ಪ ಹೇಳೋರ್ಥ ಅಂತ. ಅಷ್ಟೆಲ್ಲ ಸುಳ್ಳು ಹೇಳ್ಬಾರ್ದು, ಭಾರಿ ಸುಳ್ಳು ಅಂತ ಹೇಳ್ತಾರಲ್ಲ, ಅಲ್ಲೂ ತಾರತಮ್ಯ. ನಮ್ಮ ಸ್ಮೃತಿ ಅದಕ್ಕೆ ಅವ್ರು ಹೇಳಿದ್ರೆ ನಮ್ಮ ಸ್ಮೃತಿ ವಿರೋಧ ಬರುತ್ತೆ ಅಂತ. ನಿಮ್ಮ ಸ್ಮೃತಿ ವಿರೋಧ ಬರುತ್ತಾ? ಹಾಗಿದ್ರೆ ನಮ್ಮ ಸ್ಮೃತಿ ಇದೆ, ಸ್ಮೃತಿ ವಿರೋಧ ಬರುತ್ತೆ ಅಷ್ಟೇ. ಯುಕ್ತಿ ಪ್ರತಿ ಯುಕ್ತಿ ಬೇಸಿಸ್ ಇಲ್ಲ ಅಂದ್ರೆ ಮಾತಿ ಮಾತಾಡ್ತಾರಲ್ಲ ಹಾಗೆ. ಏನೇ ನೀನೇನು ಮಾತಾಡಿದೆ, ನೀನು ಮಾಡಿದ್ರೆ ಅಷ್ಟೇ ಮಾತಾಡದೆ. ನಿಕೃತಿ ಮನ್ಯ ಮೋಸದಿಂದ ಯಾವಾಗ ಏನ್ ಮಾಡಬೇಕು? ಮೋಸದಿಂದ ಮಾಡಬೇಕು ಅಂತಿದೆ. ಸ್ಮೃತಿ ವಿರೋಧಸ್ಯ ಯುಕ್ತಿ ಸಮಯಾದಿ ಚತುರ್ವಿಧ ವಿರೋಧ ರೂಪತ್ವಾದಿತಿ ಭಾವ. ಹೀಗೆ ಶ್ರುತಿ ವಿರೋಧ ಅನ್ನೋದು ಯುಕ್ತಿ ಸಮಯಾದಿ ಚತುರ್ವಿಧ ವಿರೋಧ ರೂಪತ್ವಾದಿತಿ ಭಾವ. ಶ್ರುತಿ ವಿರೋಧದಲ್ಲಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಯುಕ್ತಿ ಸಮಯ ಮೊದಲಾಗೆಲ್ಲ ಸೇರ್ಕೊಳ್ಳೋದ್ರಿಂದ ಇದರಲ್ಲಿ ಒಂದು ಭಾಗ ಸೇರ್ಕೊಂಡಿರೋದ್ರಿಂದ ಅದರ ಖಂಡನೆ ಎಂಬುದು ಯುಕ್ತವಾಗಿದೆ ಯುಕ್ತಿಪಾದದಲ್ಲೇನೆ. ನನು ಯದುಕ್ತಂ ಅಥವಾ ಅನಂತ ಗುಣ ಇತಿ ತನ್ನ. ನೀವೇನು ಹೇಳಿದ್ರಿ? ಅನಂತ ಗುಣ ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ, ಅದು ಸಾರಾಂಶ. ಸ್ಮೃತ್ಯಧಿಕಾರದಲ್ಲಿ ಏನು ಬಂದಿದೆ ಅಂದ್ರೆ ಅವ್ರ ವಾದ ಇಷ್ಟು: ಶೈವ ಸಾಂಖ್ಯ ಬೌದ್ಧ ಆಘತಾದಿ ಸ್ಮೃತಿಷು ಶಿವಾದೇರೇವ ಸರ್ವಕರ್ತೃತ್ವಾದಿ ಮಹಿಮ್ನೋ ವರ್ಣನೇನ ತದ್ವಿರೋಧ. ಶೈವ ಸಾಂಖ್ಯ ಬೌದ್ಧ ಆಘತಾದಿ ಸ್ಮೃತಿಷು, ಶೈವ ಸ್ಮೃತಿ ಪಾಶುಪತಾಗಮ, ಸಾಂಖ್ಯ ಸ್ಮೃತಿಗಳು ಅವ್ರ ಕಪಿಲ ಗೀತಾ ಅವ್ರು ಬರ್ತಾರೆ, ನಮ್ಮ ಕಪಿಲ ಅಲ್ಲ ಅವರು. ಬೌದ್ಧ ಬುದ್ಧ, ಆಘತ ಅಂದ್ರೆ ಜೈನರು. ಅರ್ಹನ್ ಅನ್ನು ಶುರು ಮಾಡಿದ್ದ ಅರ್ಹನ್ ಅಂತ ಅವನ ಹೆಸರು. ಭಾರತ ಪಂಚಮಸ್ಕಂದಲ್ಲಿ ಬರೋದು. ಅದಕ್ಕೆ ಅರ್ಹನ್ ಹೇಳಿದ್ದು ಆರ್ಹತ ಮತ, ಬುದ್ಧ ಹೇಳಿದ್ದು ಬೌದ್ಧ, ಅರ್ಹನ್ ಹೇಳಿದ್ದು ಆರ್ಹತ. ಬುದ್ಧ ಅರ್ಹತ ಆದಿ ಮೊದಲಾದ ಸ್ಮೃತಿಗಳಲ್ಲಿ ಅವರು ತಮ್ಮದೇ ಶಾಸ್ತ್ರ ಅಂತ ಕರೆಬರ್ತಾರೆ. ಶಿವಾದೇರೇವ ಶೈವಶಾಸ್ತ್ರದಲ್ಲಿ ಶಿವಸರ್ವೋತ್ತಮ ಅಂತ,
ಸರ್ವಕರ್ತೃತ್ವಾದಿ ಮಹಿಮ್ನಃ ವರ್ಣನೇನ ತದ್ವಿರೋಧ. ನಮ್ಮ ಪ್ರಶ್ನೆ ಇವತ್ತು ಸಾಮಾನ್ಯ ನಮ್ಮ ಹುಡುಗ ಕೇಳೋ ಪ್ರಶ್ನೆ ಇಲ್ಲ. ವಿಷ್ಣು ಸರ್ವೋತ್ತಮ ಅಂತ ಹೇಳ್ತೀರಿ, ಶೈವರಲ್ಲ ಅಂತ ಹೇಳ್ತಾರಲ್ಲ, ಶಿವ ಸರ್ವೋತ್ತಮ ಅಂತ ಹೇಳ್ತಾರಲ್ಲ, ಎರಡು ಸರಿಯಾದ ಸಾಧ್ಯತೆ ಇಲ್ವಲ್ಲ, ಅದು ನಿಮ್ಮದೇ ಹೇಗೆ ಹೋಗ್ಬೋದು? ಆದ್ದರಿಂದ ಸರಿಯಲ್ಲ. ಅದು ತಲೆ ಬರೋ ಪ್ರಶ್ನೆ ಅದೇನೆ. ಜನಸಾಮಾನ್ಯ ಸಾಮಾನ್ಯ ಪ್ರಶ್ನೆ ಕೇಳೋದಲ್ಲ, ಇಂಥ ಪ್ರಶ್ನೆನೇ ಕೇಳೋದು. ಆಸ್ತಿಕರಲ್ಲಿ ನಾಸ್ತಿಕ ಬೇರೆ. ಆಸ್ತಿಕ ಏನ್ ಮಾಡ್ತಾನೆ, ನೀವು ಮಧ್ವಮತ ಅಂತ ಹೀಗೆ ಹೇಳಿದ್ರೆ ಶಂಕರ ಮತ ಆಗಿದೆಯಲ್ಲ ಅಂತ ಕೇಳ್ತಾರೆ. ವಿಷ್ಣು ವೈಷ್ಣವ ಮತ ಹೇಗಿದ್ರೆ ಶೈವ ಮತ ಆಗಿದೆಯಲ್ಲ ಅಂತ ಕೇಳ್ತಾರೆ. ಉತ್ತರ ಕೊಡ್ಬೇಕಾಗ ಇಬ್ಬರು ಉತ್ತರ ಕೊಡಕ್ಕೆ ಬರುತ್ತೆ. ಗೊತ್ತಾಯ್ತಾ? ಉತ್ತರ ಕೊಡಕ್ಕೆ ಬರೋದಿಲ್ಲ. ಇಲ್ಲ, ಅದು ಉತ್ತರ ಕೊಡಲಿಕ್ಕೆ ವೇದವ್ಯಾಸರು ಬಂದಿರೋದು. ಯಾವ ಪ್ರಶ್ನೆ ಬರುತ್ತೋ ಉತ್ತರ ಕೊಡಕ್ಕೆ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ಬ್ರಹ್ಮಸೂತ್ರ ಓದೋದು ಅಂದ್ರೆ ಏನು, ಎಲ್ಲಾ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಳೋದು ಅಂತ. ಅದ್ರ ಓದ್ತಾ ಯಾವಾಗ ಓದೋದು ಬಿಟ್ಬಿಟ್ಟು ಪ್ರಶ್ನೆ ಹಾಗೆ ಉಳ್ಕೊಂಡು ಸಾಹಿತ್ಯ ಸೂತ್ರ ಯಾರೋ ಕೊಟ್ಟರು ಆ ಉತ್ತರ ಖಂಡನೆ ಬರೋದು ಕೆಟ್ಟದು. ಅದಕ್ಕೆ ವ್ಯಾಲಿಡ್ ಆನ್ಸರ್ ಕೊಡಬೇಕು. ನಚ ತತ್ ತಾವ ಅಪ್ರಾಮಾಣ್ಯಂ. ಇನ್ನೇನು ಹೇಳ್ಬೇಕು ನೋಡಯ್ಯ, ಅಪ್ರಮಾಣ ಅಂತ ಹೇಳ್ತೀವಿ. ಅಂತ ಕೇಳ್ಬಾರ್ದು, ಅವೆಲ್ಲ ಅಪ್ರಮಾಣ ಅಂತ ಹೇಳ್ಬಿಡ್ತೀರಿ. ಹೌದಲ್ಲ, ಅದು ಹೇಗೆ ಸಾಧ್ಯ? ಯಾಕೆ? ಸರ್ವಜ್ಞ ಶಿವಾದಿ ಪ್ರತ್ಯಕ್ಷ ಮೂಲತ್ವೇನ ಪದಯೋಗಾದಿತ್ತಿ ಇತಿ ಆಶಂಕ್ಯ. ಅವೇನವೆಲ್ಲ ಏನಂತೀರಿ? ಶೈವ ಸುತ್ತು ತಪ್ಪು ಅಂತ ಹೇಳ್ತಾರೆ, ಅಪ್ರಮಾಣ ಅಂತ ಹೇಳಿ. ಬರೆದವ್ರು ಯಾರು ಗೊತ್ತಾ? ಶಿವನೇ ಬರೆದರು. ಪಾಶುಪತಾಗಮದ ಪ್ರವರ್ತಕರು ಯಾರು? ಶಿವನೇ. ಶಿವ ಯಾರು? ಸರ್ವಜ್ಞ. ನೀವು ಕೂಡ ಶಿವನ ಬೈಯೋದಿಲ್ವಲ್ಲ. ನಮ್ಮ ಪ್ರಕಾರ ಕೂಡ ಶಿವ ಏನು ಮನೋನಿಯಾಮಕ ದೇವತೆ. ಆದ್ರಿಂದ ಅವ್ರ ಪ್ರಕಾರ ಸರ್ವೋತ್ತಮ ದೇವತೆ, ನಮ್ಮ ಪ್ರಕಾರ ಮನೋನಿಯಾಮಕ. ಒತ್ತು ಕೆಟ್ಟವರಲ್ಲ, ಎಷ್ಟು ಪ್ರಕಾರ ಕೆಟ್ಟವರಲ್ಲ. ಶಿವ ಆದಿ ಪ್ರತ್ಯಕ್ಷ ಮೂಲತ್ವೇನ, ಆದಿ ಶಬ್ದದಿಂದ ಉಳಿದ ಮತಗಳು ಅವೆಲ್ಲ ಕೂಡ ಏನು ಪಾಪ, ಅವ್ರು ಸುಮ್ಮನೆ ಬರೋದಿಲ್ಲ, ಅದು ಕಂಡು ಬರೋದಿಲ್ಲ. ಸರ್ವಜ್ಞರು ಕಂಡು ಬರದ ಮೇಲೆ ತಪ್ಪು ನೋಡಿದ್ರೆ ಬರ್ತಾರೆ. ಸ್ವಲ್ಪ ಅಜ್ಞಾನ ಆದ್ರೆ ಏನ್ ಮಾಡ್ಬೋದು, ಅವನು ತಪ್ಪು ನೋಡಿ ತಪ್ಪು ಬರೀಬಹುದು. ಸರ್ವಜ್ಞಾನ ಮೇಲೆ ಏನ್ ನೋಡೋದಿಲ್ಲ, ಅವನು ತಪ್ಪು ನೋಡೋದಿಲ್ಲ. ಆದ್ರಿಂದ ಅವ್ರು ಬರೆದಿದ್ದು ಏನಾಗಿರಬೇಕು, ಸರಿ ಇರಬೇಕು. ಅದಕ್ಕೆ ವಿರೋಧ ಬಂದಾಗ ಇನ್ವ್ಯಾಲಿಡ್ ಅಂತ ಕರೆಯಕ್ಕೆ ಬರೋದಿಲ್ಲ. ಪದಯೋಗ ಆಶಂಕ್ಯ ತನ್ನಿರಾಸಾಯ ಪ್ರಾಪ್ತಂ. ಸರ್ವಜ್ಞರಾದವರು ಪ್ರತ್ಯಕ್ಷ ಮೂಲವಾಗಿ ಇವತ್ತು ಸೈನ್ಸಲ್ಲಿ ಯಾಕೆ ಜನ ಹೋಗ್ತಾರೆ, ಸಾಮಾನ್ಯವಾಗಿ ತೋರಿಸ್ತಾರೆ, ಪಾಪ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರ. ಆದ್ದರಿಂದ ಪ್ರತ್ಯಕ್ಷ ಮೂಲ. ಇವರು ಸೇವೆಯಾದ್ರು ಪ್ರತ್ಯಕ್ಷ ಮೂಲ. ಅದನ್ನ ಕಲ್ಲಗಡಿತೀರಿ. ತದಯೋಗ ಯಾರೋ ಐನ್ಸ್ಟೀನ್ ಬ್ರೆಜಲ್ ಹೇಳ್ತಾರೆ ಅಂತ ಕೇಳ್ತೀರಿ. ರುದ್ರದೇವ ಅವರಿಗಿಂತ ನಂಬರೇನ? ಅವ್ರ ಸ್ಥಾನ ಅವ್ರು ಕೊಡ್ಬೇಕಂದ್ರೆ ನೀವೀಗ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಬೇಕು. ತನ್ನ ನಿರಾಸಾಯ ಪ್ರಾಪ್ತಂ. ಅದಕ್ಕೆ ಉತ್ತರ ಸ್ಮೃತ್ಯನವಕಾಶ ಇತ್ಯಾದಿ ಸೂತ್ರ ತ್ರಯಂ. 3 ಸೂತ್ರದಲ್ಲಿ ಖಂಡನೆ ಮಾಡ್ತಾರೆ. ಬೇರೆ ಸ್ಮೃತಿಗಳ ಪ್ರಮಾಣ ತುಂಬಾ ಇಂಪಾರ್ಟೆಂಟ್. ಜನಗಳೆಲ್ಲ ಸಾಮಾನ್ಯ ಕೇಳೋ ಪ್ರಶ್ನೆಗೆ ಫಸ್ಟ್ ಉತ್ತರ. ಯಾಕೆ ಪ್ರಬಲ ಅಂತ ಕರೆದ್ರಿ? ಪ್ರಬಲ ಯುಕ್ತಿಯಲ್ಲೂ ಪ್ರಬಲವಾದ ಯುಕ್ತಿ ಯಾವುದು ಅಂದ್ರೆ ಅನ್ಯ ಸ್ಮೃತಿ ವಿರೋಧ ರೂಪವಾದದ್ದು. ತದರ್ಥಂ ಭಾಷತೆ. ಅದಕ್ಕೆ ಆಚಾರ್ಯ ಕೊಟ್ಟ ಉತ್ತರ. ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನ ಗುಣಾಂಧರೇ ನಿಷೇಧಂ ಶಕ್ತಿಯು ಇತಿ. ಇದರೊಳಗೆ ಅಧಿಕರಣದಲ್ಲಿ ಅಧ್ಯಾಯದೊಳಗೆ ಈ ಅಧಿಕರಣದ ಸಾರಾಂಶನ ಒಂದು ಇಡೀ ಶ್ಲೋಕ ನೀಡ್ತಾರೆ. ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಆಚಾರ ಖಂಡನೆ ಮಾಡ್ತಾರೆ ಅಂತ ತಿಳ್ಕೋಬೇಕಾದ್ರೆ ಅರ್ಥ ಆಯ್ತಾ? ಏನದು? ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನ ಗುಣಾಂಧರೇ ನಿಷೇಧಂ ಶಕ್ನುಯು. ಇದು ಪಾಠ ಏನಾದ್ರು ಅರ್ಥ ಹೇಳಿಲ್ಲ. ಶ್ರೌತ ಸ್ಮೃತಿ ವಿರೋಧತ್ವ ಶ್ರೌತೀಭಿ ಶ್ರುತಿ ಸಂವಾದಿನೀಭಿ ಪಾಂಚರಾತ್ರಾದಿಭಿ ಸ್ಮೃತಿಭಿ ವಿರುದ್ಧತ್ವ ವಿಶೇಷಣ ವಿಶೇಷೇಣ ವೃದ್ಧತ್ವ ಬಾಧಿತತ್ವಾದಿತಿ ಯಾವತ್ತೇ. ಅದಕ್ಕೆ ಹೇಳ್ತಾರೆ ಸಿಂಪಲ್ ಆನ್ಸರ್. ಅದಕ್ಕೆ ನೀನೇನು ಪ್ರಶ್ನೆ ಕೇಳಿದೆ, ಯಾಕೆ ಉತ್ತರ ಕೊಡಬೇಕು ತೋರಿಸ್ತಾರೆ. ಫಸ್ಟ್ ಸ್ಟೆಪ್ ಶೈವಾದಿ ಸ್ಮೃತಿಗಳಿಗೆ ನಮ್ಮ ವೈಷ್ಣವ ಸ್ಮೃತಿ ಎಲ್ಲ ಹೇಳಿದ ವಿಷಯ ವಿರುದ್ಧವಾದ್ದರಿಂದ ಇದು ಅಪ್ರಮಾಣ ಅಂತ ಕರೀತೀರಾ ಅಂದ್ರೆ ಸಿಂಪಲ್ ಆನ್ಸರ್. ಹಾಗಿದ್ರೆ ನಮ್ಮ ವೈಷ್ಣವ ಸ್ಮೃತಿಗೆ ವಿರುದ್ಧವಾದ್ರಿಂದ ನಾವು ಅಪ್ರಮಾಣ ಅಂತ ನೀವು ಕರಿಬಹುದಲ್ಲ. ಅರ್ಥ ಆಯ್ತಾ? ಈ ಅಂಗದಲ್ಲಿ ಯಾಕೆ ಯೋಚನೆ ಮಾಡೋದಿಲ್ಲ? ಅವರ ವಿರುದ್ಧವಾದ್ದರಿಂದ ನಮ್ಮ ತಪ್ಪು ಅಂತ ಹೇಳೋದ್ರ ಬದಲು ನಮಗೆ ವಿರುದ್ಧವಾದ್ದರಿಂದ ಅವರು ತಪ್ಪು ಅಂತ ಹೇಳು. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತಾ ಈಗ? ಈ ಅಂಗದಲ್ಲಿ ಯಾಕೆ ಕೊಡಬಾರ್ದು? ಅವ್ರ ಪ್ರಶ್ನೆ ಕೇಳ್ತಾನೆ, ಅದೇ ಯಾಕೆ ಅಂತ ಕೇಳ್ತಾರೆ, ಒಂದು ಉತ್ತರ ಕೊಡ್ತಾರೆ. ನಮ್ಮ ಸ್ಮೃತಿಗಳು ಏನು ಬರ್ತಾ ಇವು? ಶ್ರೌತ ಸ್ಮೃತಿ. ಶ್ರೌತ ಸ್ಮೃತಿ ಅಂದ್ರೆ ಏನು? ಸ್ಮೃತಿ ನಕಾಲರಿಸಿ ಸ್ಮೃತಿ. ಸ್ಮೃತಿಗಳಿಗೆ ಸಂಬಂಧಪಟ್ಟ ಸ್ಮೃತಿ ನಮ್ಮದು. ಬೇಸಿರೋ ನಮಗೆ ಹರಿದಾಸ ಸಾಹಿತ್ಯ ಇದೆ, ಇವತ್ತೊಂದು ಬೇರೆ ಸಾಹಿತ್ಯ, ಭಕ್ತಿ ಸಾಹಿತ್ಯ ವಾರ್ತೆ ಬೇಕಾದಷ್ಟೇ. ಆದ್ರೆ ಸುಮ್ಮನೆ ಭಾವಕರಾಗಿ ಮಾತಾಡ್ತಾರೆ ಹೊರತು ಅವ್ರಿಗೆ ಯಾವ ಶಾಸ್ತ್ರ ಬೇಸಿಸಿಲ್ಲ. ಹರಿದಾಸ ಸಾಹಿತ್ಯ ಮಧ್ವ ಸಿದ್ಧಾಂತ ಬೇಸಿಸಿದೆ. ಮಧ್ವ ಸಿದ್ಧಾಂತಕ್ಕೆ ಶ್ರುತಿಗಳಿವೆ. ಆದ್ದರಿಂದ ಅವ್ರು ಹೇಳಿದಂತೆ ಇವ್ರ ಮಾತನ್ನು ತಿಳ್ಕೊಳಕ್ ಹೋಗ್ಬಾರ್ದು ನಾವು. ಅಂದ್ರೆ ಆಧಾರ ಕೊಟ್ಟಾಡೋ ಮಾತಿಗೂ ನಿರಾಧಾರವಾದ ಮಾತಿಗೂ ವಿರೋಧ ಬಂದಾಗ ಯಾವುದು ಪ್ರಬಲ?
ಆಧಾರ ಕೊಟ್ಟಿರೋ ಮಾತು ಒಂದು ಶ್ರೌತ ಸ್ಮೃತಿ, ಅವ್ರದ್ದು ಶ್ರೌತ ಸ್ಮೃತಿ ಅಲ್ಲ, ಆದ್ರಿಂದಾಗಿನ ಅದಕ್ಕೆ ಬೆಲೆ ಇಲ್ಲ. ಏನಾಗಿದೆ ಸರಿ ಇದೆ, ಅದು ಹೇಳಬೇಕು ಬಿಡಿಸಿದಾರ. ಶ್ರೌತ ಸ್ಮೃತಿ ಅಂದ್ರೆ ಶ್ರೌತೀಭಿಹಿ, ವಾಕ್ಯ ಬೇರೆ ಸರಿ ಅರ್ಥ ಇದೆ. ಶ್ರೌತೀಭಿಹಿ ಶ್ರುತಿ ಸಂವಾದಿನೀಭಿಹಿ, ಶ್ರೌತಿ ಸ್ಮೃತಿಗಳು ಅಂದ್ರೆ ಶ್ರುತಿಯ ಅಕಾರದಿಂದ ಸಂದಿರತಕ್ಕಂಥ ಸ್ಮೃತಿಗಳು. ಅವೇನವು ಪಂಚರಾತ್ರಾದಿಗಳು ಅಂತಹ ಸ್ಮೃತಿಗಳೇನಿವೆ ಅದಕ್ಕೆ ವಿರುದ್ಧವಾದ್ದರಿಂದ ನಿಮ್ಮ ಶೈವಾದಿ ಮತಗಳೆಲ್ಲ ವಿರುದ್ಧ. ನಾವು ಹೇಳ್ತೀವಿ ಏನ್ ಮಾಡ್ಬೇಕು? ಶೈವಾದಿ ಸ್ಮೃತಯೋ ಹರೇರ್ ಗುಣ ನಿಷೇಧಂ ನ ಶಕ್ನುಯುಹು. ಆದ್ರಿಂದ ಒಂದು ನಮ್ಮಲ್ಲಿ ಏನಿದೆ 1000 ಜನ ಒಂದು ಮಾತಾಡ್ತಾರೆ, ಒಬ್ರು ಬೇಸಿಸ್ ಕೊಟ್ಟು ಒಬ್ಬನೇ ಒಂದು ಮಾತಾಡ್ತಾನೆ. ಯಾವ್ದಕ್ಕೆ ಬೆಲೆ ಬಂತಾಗ ಅವರು ಬೇಸಿರೋ ಸ್ಮೃತಿಗಳು, ಅದು ಬೇಸಿರೋ ಸ್ಮೃತಿ. ಆದ್ರಿಂದ ಅವು ಎಷ್ಟೇ ಸ್ಮೃತಿಗಳು ಇವನೇ ಪ್ರಶ್ನೆ ಕೇಳ್ಬೋದಾಗ ಈ ವೈಷ್ಣವ ಮತ ಒಂದೇ, ಅದಕ್ಕಾಗಿ ಎಷ್ಟಿವೆ ಗೊತ್ತಾ ಅಂತ ಹೇಳ್ತಾರೆ. ಎಷ್ಟಿದ್ರು ಕೂಡ ಏನವು ಬೇಸ್ಲೆಸ್. ಆದ್ರಿಂದ ವಿತ್ ಬೇಸಿಸ್ ಮಾತಾಡೋರು ಬೇರೆ, ಬೇಸ್ಲೆಸ್ ಆಗಿ ಮಾತಾಡೋರು ಬೇರೆ. ಶ್ರುತಿಗಳನ್ನು ಬೇಸ್ ಮಾಡ್ಕೊಂಡು ನಾವು ಮಾತಾಡ್ತಿರ್ಬೇಕಾದ್ರೆ ಯಾವ ಬೇಸ್ಲೆಸ್ ಆಗಿ ಮಾತಾಡೋದು ಏನು ಉಪಯೋಗ ಇದೆ? ಆದ್ರಿಂದ ಅವೆಲ್ಲವೂ ಒಂದು ರಿಜೆಕ್ಟೆಡ್ ಅಂತ. ವಾದಿತತ್ವಾದಿತಿ ಯಾವ ಶೈವಾದಿ ಸ್ಮೃತಯೋ ನಮ್ಮಲ್ಲಿ ಹೇಗೆ ಕೇಳ್ಬೋದು? ನೀವು ಗೋಪಿತನ್ನ ಹಚ್ಕೋಬೇಕು ಅಂತ ನೀವು ಹೇಳ್ತೀನಿ, ಅವ್ರು ವಿರುದ್ಧ ಅವ್ರು ಹೇಳ್ತಾರೆ. ಯಾಕೆ? ಅವ್ರು ಅಂತಾರೆ ಎಷ್ಟು ಬೇರೆ ಇದ್ದಾರೆ, ಮತ್ತೆ ಅದಕ್ಕೆ ಉತ್ತರ ಕೊಡಬೇಕು. ಇದಕ್ಕೆ ಆಧಾರ ಇದೆ, ಅದಕ್ಕೆ ಆಧಾರ ಇಲ್ಲ. ಅವರು ಕೂಡ ಆಧಾರ ಕಲ್ಪಿತ ಆಧಾರ. ನಮ್ಮ ಆಧಾರ ಯಾವುದು? ಪ್ರತಿಮೂಲವಾದ ಆಧಾರ. ಅಲ್ಲಿಗೇನಾಯ್ತು? ಅಲ್ಲಿಗೆ ನಮ್ಮದಾಯ್ತು, ಒಳ್ಳೆ ಸ್ಟ್ರಾಂಗ್ ಆಗಿ ಅವ್ರು ಹೊರಟೋಯ್ತು. ಈ ರೀತಿ ಯೋಚನೆ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ತಕ್ಷಣ ಉತ್ತರ ಕೊಡಬೇಕು. ಗೊತ್ತಾ? ಚಿಕ್ಕವರಿಗೆ ಅರ್ಥ ಆಗುತ್ತೆ, ಯಾರಿಗೂ ಅರ್ಥ ಆಗುತ್ತೆ. ಇವ್ರಿಗೆ ಕೊಡೋ ಉತ್ತರ ಗೊತ್ತಿಲ್ಲ. ಆದ್ರಿಂದ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ ಉತ್ತರ ಹೇಳಕ್ ಹೋಗಿ ಪ್ರತ್ಯೇಕ ಇವರೇ ಚೇಂಜ್ ಆಗ್ಬಿಡ್ತಾರೆ. ಎಷ್ಟೋದ ಹೌದಾ ಹೋಗಿ ಬಿಡೋಲ್ಲ ಅವರ ಇಟ್ಕೊಂಡ್ಬಿಟ್ರೆ. ವೃದ್ಧ ಅಂದ್ರೆ ತಡೆಯಲ್ಪಡೋದು ವೃದ್ಧ. ಆ ವೃದ್ಧ ಯಾವ ರೀತಿ ವೃದ್ಧ? ವಿರುದ್ಧ, ವಿಶೇಷೇಣ ವೃದ್ಧ ಅಂತ. ಅದೇ ವಿಶೇಷೇಣ ವೃದ್ಧತ್ವ ಅಂದ್ರೆ ಬರೀ ತಡೆಯಲ್ಲ, ದೊಡ್ಡ ತಡೆ. ನಮ್ಮ ಶ್ರುತಿಗಳಿಗೆ ಬೇರೆ ಶ್ರುತಿಗಳ ದೊಡ್ಡ ತಡೆ ಬರೋದ್ರಿಂದ ಏನ್ ಮಾಡ್ತೀರಿ? ತದ್ಭಾವಬೋಧನ ಕ್ಷಮ ಇತ್ಯರ್ಥ. ಶೈವಾದಿ ಸ್ಮೃತಿಯು ಹರಿಯರ್ ಗುಣ ನಿಷೇಧು ಬೇಸಾಗಿ ಆಗಿರತಕ್ಕಂಥ ಶೈವಾದಿ ಸ್ಮೃತಿಗಳು ಎಂದೂ ಕೂಡ ವೈಷ್ಣವ ಸ್ಮೃತಿಗೆ ವಿರೋಧವಾಗಲಿ ಸಾಧ್ಯ ಇಲ್ಲ. ತದ್ಭಾವಬೋಧನ ಅಕ್ಷಮ ಇತ್ಯರ್ಥ. ಯಾಕೆ? ಭಾವಬೋಧನಕ್ಕೆ ಸಮರ್ಥನೆ ಅವಕ್ಕಿಲ್ಲ. ಸರ್ವಜ್ಞತಮ ವಿಷ್ಣು ಪ್ರತ್ಯಕ್ಷ ಮೂಲತ್ವ ಶ್ರುತಿ ಸಂವಾದಾಚ್ಯ ವೈಷ್ಣವ ಸ್ಮೃತೀನಾಂ ಪ್ರಾಬಲ್ಯವಿತಿ ಭಾವ. ಅಲ್ಲಿಗೆ ನಾಳೆ ಅವ್ರ ಮುಂದಿನ ಪಾಠ. ಇನ್ನೂ ಪ್ರಶ್ನೆ ಕೇಳ್ತಾನೆ ಬಿಡೋದಿಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದು ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ. ಅದಕ್ಕೆ ಅದೇನಂತ ಕರೆದ್ರು? ಪರವಿದ್ಯಾ ಅಂತ ಹೇಳ್ತಾರೆ. ಪರವಿದ್ಯಾ